ಹಲೋ ನಮಸ್ಕಾರ, ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನಾನು ತಾಜ್ ಮಹಲ್ ಎಕ್ಸ್ಪೋಗೆ ಕರ್ಕೊಂಡ್ ಬಂದಿದ್ದೀನಿ. ಇದು ಯಲಹಂಕದಲ್ಲಿ ಕೋಗಿಲು ಕ್ರಾಸ್ ಹತ್ರ ನಡೀತಾ ಇದೆ. ಇಲ್ಲಿ ಟಿಕೆಟ್ ಪ್ರೈಸ್ ನೋಡಿ ಒಬ್ಬರಿಗೆ 70 ರೂಪಾಯಿ ಇರುತ್ತೆ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ. ಹಾಗೆ ಈ ಎಕ್ಸಿಬಿಷನ್ ಈ ತಿಂಗಳ ಕೊನೆವರೆಗೂ ಅಂದರೆ ಮೇ ಮಂತ್ ಫುಲ್ಲು ಎಂಡ್ವರೆಗೂ ಇರುತ್ತೆ. ನೀವು ವೀಕೆಂಡಲ್ಲಿ ಎಲ್ಲಿಗೆ ಹೋಗೋದು ಅಂತ, ಯಾವ್ದಾದ್ರು ಪ್ಲೇಸ್ಗೆ ಹೋಗಬೇಕು, ಡೇ ಔಟಿಂಗ್ ಮಾಡಬೇಕು, ಈವ್ನಿಂಗ್ ಶಾಪಿಂಗ್ ಅಥವಾ ಮಕ್ಕಳು ಎಂಜಾಯ್ ಮಾಡೋದಕ್ಕೆ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ಇದ್ದರೆ ಖಂಡಿತ ನೀವು ಈ ಪ್ಲೇಸಿಗೆ ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡಬಹುದು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾರೆ. ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಇದೆ ಈ ಒಂದು ಎಕ್ಸಿಬಿಷನ್, ಏನೇನಿದೆ ಒಳಗಡೆ ಅಂತ ನೋಡೋಣ. ನಾವು ಒಳಗಡೆ ಬರ್ತಾ ಇದ್ದ ಹಾಗೆ 3D ಇಮೇಜಸ್ ಇರುತ್ತೆ. ಫೋಟೋ ತಗೊಳ್ಳೋಕ್ಕೆ ಎಲ್ಲರೂ ಇಷ್ಟಪಡೋರು, ಮಕ್ಕಳುಗಳು ತುಂಬ ಇಷ್ಟಪಟ್ಟು ಇಲ್ಲಿ ಫೋಟೋ ತೆಗೆಸ್ಕೊತಾ ಇರ್ತಾರೆ. ಖಂಡಿತ ನೀವು ಇಲ್ಲಿ ಫೋಟೋ ಎಲ್ಲ ತಗೋಬಹುದು. ಹಾಗೆ ನೋಡಿ 360 ಡಿಗ್ರಿ ಸೆಲ್ಫಿ ಕ್ಯಾಮ್ರಾ ಇದೆ. ನೀವು ರೀಲ್ಸ್ ಮಾಡೋದಿದ್ರೆ, ಇಷ್ಟಪಡೋದಿದ್ರೆ ಇಲ್ಲಿ ಮಾಡಬಹುದು. ಈಗ ನೋಡಿ ತಾಜ್ ಮಹಲ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಈ ಗೇಮ್ಸಿಗೆ ಒಂದೊಂದು ಗೇಮ್ಗೆ ಒಂದೊಂದು ರೇಟ್ ಇದೆ. ಈಗ ಒಂದು ಗೇಮ್ಗೆ 20 ಇದ್ರೆ ಒಂದಕ್ಕೆ 30, 50 ಆ ರೀತಿ ಇರುತ್ತೆ. ಇದು ನೋಡಿ ಗ್ಲಾಸ್ ಎಲ್ಲ ಬೀಳಿಸಿದ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಗೊಂಬೆ ಸಿಗುತ್ತೆ ನಿಮಗೆ. ಮತ್ತೆ ಇದು ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲ ಎಕ್ಸಿಬಿಷನಲ್ಲೂ ಇರುತ್ತೆ. ಈ ನಂಬರ್ಸು ಏನು ಕೌಂಟ್ ಬರುತ್ತೆ ಅವ್ರು ಬಾಲ್ ಹಾಕಿದ್ದು, ಅದರಲ್ಲಿ ಯಾವ ನಂಬರ್ ಇರುತ್ತೆ ಆ ಗಿಫ್ಟಲ್ಲಿ ಅದನ್ನು ಕೊಡ್ತಾರೆ ಅವರು.
ಹಾಗೆ ನೋಡಿ ಹೊರಗಡೆ ಬಂದರೆ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದರೆ ಈ ರೀತಿ ಬೇರೆ ಗೇಮ್ಸ್ಗಳಿದೆ. ಪ್ರತಿ ಗೇಮ್ಗೂ 100 ರೂಪಾಯಿ ಇರುತ್ತೆ ಇಲ್ಲಿ. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ, ದೊಡ್ಡವರು ಕೂಡ ಎಂಜಾಯ್ ಮಾಡ್ಕೊಂಡು ಈ ಗೇಮ್ಸ್ ಎಲ್ಲ ಆಟ ಆಡಬಹುದು. ಮತ್ತೆ ಇದು ನೋಡಿ 3D ಮೂವಿ ಶೋ ಇದೆ, ಹಾಗೆ ಮ್ಯಾಜಿಕ್ ಶೋ ಕೂಡ ಇದೆ. ಇಲ್ಲಿ 50 ರೂಪೀಸ್ ಕಲೆಕ್ಟ್ ಮಾಡ್ಕೋತಾ ಇದ್ರು ಫೀಸು. ನೀವೇನಾದರೂ ಫುಡೀಸ್ ಆಗಿದ್ರೆ ಇಲ್ಲಿ ಬಂದು ಖಂಡಿತ ಎಂಜಾಯ್ ಮಾಡಬಹುದು. ನೋಡಿ ತುಂಬ ಜನ ಸೇರಿದ್ದಾರೆ, ವೆರೈಟಿ ಫುಡ್ ಕೂಡ ಇತ್ತು. ಇದಿಷ್ಟು ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಮತ್ತೆ ನಾನು ನಿಮಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.